ಓಂ ಶ್ರೀ ಸಾಯಿರ. ನಾನು ವೆಂಕಟೇಶ್ ದಾಸನಗೌಡ, ಶ್ರೀ ಸತ್ಯಸಾಯಿ ಶಾರದಾ ನಿಕೇತನ ಗುರುಕುಲಂದ ದೈಹಿಕ ನಿರ್ದೇಶಕನಾಗಿ ಕಾರ್ಯವನ್ನು ನಿರ್ವಹಿಸುತ್ತಿದ್ದೆ. ವಿದ್ಯಾರ್ಥಿಗಳು ಕ್ರೀಡೆಯಲ್ಲಿ ಕ್ರೀಡಾ ಸಾಧನೆಯನ್ನು ಮಾಡಬೇಕಾದ್ರೆ ಶಕ್ತಿ, ವೇಗ, ಚಪಲತೆ, ಚುರುಕುತನ, ಮೈಮಣಿತ ಅತ್ಯಂತ ಪ್ರಮುಖವಾಗಿರುತ್ತೆ. ಅಂಥದ್ದು ಕೇವಲ ನಾವು ದಿನನಿತ್ಯ ಮೈದಾನದಲ್ಲಿ ವ್ಯಾಯಾಮಗಳನ್ನು ಮಾಡುವುದರಿಂದ ಬರಲಾರದು. ಅದಕ್ಕೆ ಪ್ರೇರಕವಾಗಿ ಯೋಗದಿಂದ ಒಬ್ಬ ಕ್ರೀಡಾಪಟುವಿನ ದೈಹಿಕ ಮತ್ತು ಮಾನಸಿಕ ಬೆಳವಣಿಗೆ ಆಗುವುದರಿಂದ ನಾವು ದಿನನಿತ್ಯ ಯೋಗವನ್ನು ಅಭ್ಯಾಸ ಮಾಡುವುದರಿಂದ ಕ್ರೀಡಾಪಟುಗಳು ತಮ್ಮ ಕ್ರೀಡಾ ಸಾಧನೆಯನ್ನ ಅತ್ಯುತ್ತಮವಾಗಿ ಸಾಧಿಸಬಹುದು. ಆದ್ದರಿಂದ ಈ ಒಂದು ಯೋಗ ಅಭ್ಯಾಸವನ್ನ ನಮ್ಮ ಗುರುಕುಲಂದಲ್ಲಿ ದಿನನಿತ್ಯ ಮುಂಜಾನೆ 30 ನಿಮಿಷಗಳವರೆಗೆ ಮಾಡುತ್ತಿರುವುದರಿಂದ ನಮ್ಮ ವಿದ್ಯಾರ್ಥಿ ಕ್ರೀಡಾಪಟುಗಳು ಅತ್ಯುತ್ತಮ ಸಾಧನೆಯನ್ನು ಮಾಡಲು ಸಾಕ್ಷಿಯಾಗುತ್ತದೆ. ಓಂ ಶ್ರೀ ಸಾಯಿರಾಮ್. ಶ್ರೀ ಸತ್ಯಸಾಯಿ ಶಾರದಾ ನಿಕೇತನಂ ಗುರುಕುಲಂ ಮಂಡ್ಯ ವತಿಯಿಂದ ಎಲ್ಲರಿಗೂ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯ ಶುಭಾಶಯಗಳು. ನಾನು ಪ್ರವೀಣ್, ಸತ್ಯಸಾಯಿ ಗುರುಕುಲದ ಉಪನಿರ್ದೇಶಕರಾಗಿ ಸೇವೆ ಸಲ್ಲಿಸ್ತಾ ಇದ್ದೇನೆ. ಈ ದಿನ ನಾವೆಲ್ಲರೂ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯ ಪ್ರಯುಕ್ತವಾಗಿ 45 ನಿಮಿಷಗಳ ಕಾಲ ವಿವಿಧ ಆಸನಗಳನ್ನ, ವಿವಿಧ ನಮಸ್ಕಾರ ಆಸನಗಳನ್ನೆಲ್ಲವನ್ನ ಅಭ್ಯಾಸ ಮಾಡಿದ್ದೇವೆ. ಸಂಸ್ಥೆಯ ಮುಖ್ಯೋಪಾಧ್ಯಾಯರಾಗಿರುವಂತಹ ರಾಜು ಸರ್ ಅವರು, ಸಂಸ್ಥೆಯ ದೈಹಿಕ ಶಿಕ್ಷಣ ನಿರ್ದೇಶಕರಾಗಿರುವಂತಹ ವೆಂಕಟೇಶ್ ಸರ್ ಅವರು ಕೂಡ ಈ ಸಮ್ಮುಖದಲ್ಲಿದ್ದಾರೆ. ನಾವೆಲ್ಲರೂ ಕೂಡ ಈ ಒಂದು ಭಾರತದ ಅತ್ಯಮೂಲ್ಯವಾದಂತಹ ಯೋಗ ಪರಂಪರೆಯನ್ನ ಮುನ್ನಡೆಸ್ಕೊಂಡು ಹೋಗೋದಕ್ಕೆ ವಿದ್ಯಾರ್ಥಿಗಳೆಲ್ಲರೂ ಕೂಡ 6ನೇ ತರಗತಿಯಿಂದ 12ನೇ ತರಗತಿ ವಿದ್ಯಾರ್ಥಿಗಳೆಲ್ಲರೂ ಸೇರಿ ಇವತ್ತು ಯೋಗಾಭ್ಯಾಸವನ್ನ ಮಾಡಿದ್ದೇವೆ. ನಮ್ಮ ಸಂಸ್ಥೆಯ ಮುಖ್ಯ ಪ್ರೇರೇಪಣೆ ಆಗಿರುವಂತಹ, ನಮ್ಮೆಲ್ಲರಿಗೂ ಮಾರ್ಗದರ್ಶಕರಾಗಿರುವಂತಹ ಸದ್ಗುರು ಶ್ರೀ ಮಧುಸೂದನ ಸಾಯಿ ಅವರು ಯಾವಾಗ್ಲೂ ಹೇಳುವಂತೆ, ದೇಹೋ ದೇವಾಲಯ ಪ್ರೋಕ್ತೋ ಜೀವೋ ದೇವ ಸನಾತನ. ದೇಹವೆಂಬ ದೇಗುಲ ಏನಿದೆ ಅದಕ್ಕೆ ಆತ್ಮ ಅನ್ನುವಂಥದ್ದೇ ಆರಾಧನಾ ಮಾಡುವಂತಹ ಮೂರ್ತಿ ಅಥವಾ ಆರಾಧನಾ ಮಾಡಿಸಿಕೊಳ್ಳುವಂತಹ ದೇವರು. ಅಂತಹ ದೇಹಾಲಯವನ್ನ ನಾವು ದೇವಾಲಯವಾಗಿ ಹೇಗೆ ನೋಡ್ಕೋಬೇಕು ಅನ್ನೋದನ್ನ ನಮ್ಮ ಕೈಯಲ್ಲಿದೆ. ಅದಕ್ಕೆ ನಮ್ಮ ಋಷಿ ಪರಂಪರೆಯನ್ನು ಹೇಳುವಂತಹ ಯೋಗ ಮಾನಸಿಕ, ದೈಹಿಕ, ಶಾರೀರಿಕವಾಗಿ ಹೇಗೆ ಬೆಳಿಬೇಕು ಅನ್ನೋದನ್ನ ನಮಗೆ ಹೇಳ್ಕೊಟ್ಟಿದ್ದಾರೆ. ಇದನ್ನ ನಿತ್ಯವಾಗಿ ವಿದ್ಯಾರ್ಥಿಗಳೆಲ್ಲರೂ ಕೂಡ ಅವರ ದಿನಚರಿಯ ಭಾಗವಾಗಿ ಪ್ರತಿನಿತ್ಯ ಅಭ್ಯಾಸ ಮಾಡ್ತಾರೆ. ಎಲ್ಲರೂ ಕೂಡ ಈ ಯೋಗಾಭ್ಯಾಸವನ್ನ ಮಾಡಿ ತಮ್ಮ ಆರೋಗ್ಯವನ್ನ ಕಾಪಾಡಿಕೊಳ್ಳಬೇಕಾಗಿ ಸಂಸ್ಥೆಯ ಪರವಾಗಿ ಎಲ್ಲರಿಗೂ ಕೂಡ ಸಂದೇಶವನ್ನು ತಿಳಿಸ್ತೇನೆ. ಓಂ ಶ್ರೀ ಸಾಯ. ನಾನು ಈ ನಮ್ಮ ಗುರುಕುಲಂನಲ್ಲಿ OB ಸೆಕ್ಷನ್ ವಿಭಾಗದ ಮುಖ್ಯ ಶಿಕ್ಷಕರಾಗಿ ಸೇವೆಯನ್ನು ಸಲ್ಲಿಸ್ತಿದ್ದೇನೆ. ನಾವು ಹಲವಾರು ವರ್ಷಗಳಿಂದ ಜೂನ್ 21ರಂದು ಸಾಂಕೇತಿಕವಾಗಿ ಈ ಒಂದು ಯೋಗ ದಿನವನ್ನ ತುಂಬಾ ಚೆನ್ನಾಗಿ ಆಚರಣೆಯನ್ನ ಮಾಡ್ಕೊಳ್ತಾ ಬರ್ತಾ ಇದ್ದೀವಿ. ಯಾಕಂತ ಹೇಳಿದ್ರೆ ತಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ಈ ಯೋಗವನ್ನ ಪ್ರತಿನಿತ್ಯ ಮಾಡೋದ್ರಿಂದ ಮಕ್ಕಳಿಗೆ ಮಾನಸಿಕವಾಗಿ ಸ್ಥೈರ್ಯ, ಧೈರ್ಯ ಎಲ್ಲವನ್ನು ಅವರು ಪಡ್ಕೊಳ್ತಾರೆ. ಜೊತೆಗೆ ಈ ಒಂದು ದೈಹಿಕವಾಗಿ ಅವರು ಎಷ್ಟು ಸಬಲರಾಗಿರ್ತಾರೋ ಇದು ಅವರ ಮಾನಸಿಕ ಒಂದು ಸಬಲತೆಯನ್ನ ತಂದುಕೊಡುತ್ತೆ. ಜೊತೆಗೆ ಅವರು ಒಂದು ಉತ್ತಮವಾಗಿ ವಿದ್ಯಾಭ್ಯಾಸವನ್ನ ಮಾಡಲು ಅನುಕೂಲ ಆಗುತ್ತೆ. ಹಾಗಾಗಿ ಈ ಒಂದು ಯೋಗವನ್ನ ಪ್ರತಿನಿತ್ಯ ನಮ್ಮ ವಿದ್ಯಾರ್ಥಿಗಳು ಮಾಡ್ತಾ ಇದ್ದಾರೆ. ಹಾಗಾಗಿ ಅವರ ಒಂದು ಶಿಕ್ಷಣದಲ್ಲಿ ಒಂದು ಉನ್ನತವಾದ ಒಂದು ಬೆಳವಣಿಗೆಯನ್ನು ನಾವು ಕಾಣ್ತಾ ಇದ್ದೇವೆ.